ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆದಾದ್ಮೇಲೆ ಬಿಗ್ ಬಾಸ್ ಮನೆಯ ಆಟ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ರಜತ್ ಅವರು ಹಾಗೂ ಶೋಭಾ ಶೆಟ್ಟಿ ಮನೆಗೆ ಪ್ರವೇಶ ಮಾಡ್ತಾ ಇದ್ದಂತೆ ಅರ್ಧಕ್ಕರ್ಧ ಮನೆಯಲ್ಲಿ ಎಲ್ಲರೂ ಕೂಡ ಭಯಭೀತರಾಗಿದ್ರು. ತುಂಬಾ ಚೆನ್ನಾಗಿ ಆಡ್ತಾ ಇದ್ದಂತಹ ರಜತ್ ಹಾಗೂ ಶೋಭಾ ಶೆಟ್ಟಿ ತುಂಬಾ ಮಿಂಚ್ತಾ ಇದ್ದಾರೆ. ಅದಾಗಿ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಅವರು BB ಪಾಯಿಂಟ್ಸ್ ಅನ್ನ ಕೊಟ್ಟಿದ್ರು. ಇಬ್ರು ಕ್ಯಾಪ್ಟನ್ಗಳನ್ನ ನೇಮಕ ಮಾಡಿ ಅವರವರ ಟೀಮ್ ನಲ್ಲಿ ಒಂದಿಷ್ಟು ಪಾಯಿಂಟ್ ಗಳನ್ನ ಶೇರ್ ಮಾಡ್ಕೊಳ್ಳೋದಾಗಿತ್ತು. ಆ ಶೇರ್ ಮಾಡ್ಕೊಂಡ ಪಾಯಿಂಟ್ ಗಳನ್ನ ಕಾಪಾಡಿಕೊಳ್ಳೋದು ಅವರವರ ಜವಾಬ್ದಾರಿಯಾಗಿತ್ತು. ಆದ್ರೆ ಐಶ್ವರ್ಯ ಅವರು BB ಪಾಯಿಂಟ್ಸ್ ಅನ್ನ ಉಳಿಸ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ಚೈತ್ರ ಕುಂದಾಪುರ ಅವರು ಐಶ್ವರ್ಯ ಅವರನ್ನ ಪುಸಲಾಯಿಸಿ ಅವರಲ್ಲಿರುವಂತಹ ಪಾಯಿಂಟ್ಸ್ ಗಳನ್ನ ಚೈತ್ರ ಕುಂದಾಪುರ ಅವರು ಕದ್ದಿದ್ದಾರೆ. ಆದ್ರೆ ಐಶ್ವರ್ಯ ಅವರು ರಿಕ್ವೆಸ್ಟ್ ಮಾಡಿ ಪಾಯಿಂಟ್ಸ್ ಗಳನ್ನ ಕೊಡುವಂತೆ ಕೇಳ್ಕೊಳ್ತಾರೆ. ಆದ್ರೆ ಚೈತ್ರ ಕುಂದಾಪುರ ಅವರು ಇದನ್ನ ಸೇಫ್ ಮಾಡಿ ಇಟ್ಕೋಬೇಕಿತ್ತು. ಆ ರೀತಿಯಾಗಿ ಬಿಟ್ಟಿದ್ದು ನಿಮ್ಮ ತಪ್ಪು ಅಂತ ಚೈತ್ರ ಕುಂದಾಪುರ ಹೇಳ್ತಾರೆ. ಆದ್ರೆ ಹಿಂದೆ ಇರುವಂತಹ ಎಪಿಸೋಡ್ ನ ಪ್ರೋಮೋದಲ್ಲಿ ತೋರಿಸಿರುವಂತೆ ಚೈತ್ರ ಕುಂದಾಪುರ ಬಳಿ ಇರುವಂತಹ BB ಪಾಯಿಂಟ್ಸ್ ಅನ್ನ ಬ್ಲೂ ಟೀಮ್ ಅವರು ಅಟ್ಯಾಕ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವ ರೀತಿ ತೋರಿಸಲಾಗ್ತಾ ಇದೆ. ಆಗ ಚೈತ್ರ ಕುಂದಾಪುರ ತುಂಬಾ ಸಿಟ್ಟಿಗಾಗಿ ಹೇಳ್ತಾರೆ, ನಾನು ಸಿಂಗಲ್ ಆಗಿ ಬರ್ತೀನಿ, ನನ್ನ ಮೇಲೆ ನೀವು ದಾಳಿ ಮಾಡ್ಬಿಡಿ ಅಂತ ಹೇಳ್ತಾರೆ. ಸಿಂಹ ಆಗಿದ್ರೆ ಸಿಂಗಲ್ ಆಗಿ ದಾಳಿ ಮಾಡಬೇಕು ಅನ್ನುವಂತ ಮಾತುಗಳನ್ನ ಬ್ಲೂ ಟೀಮ್ ಅವರಿಗೆ ಹೇಳ್ತಾರೆ. ಅದಾಗಿ ಚೈತ್ರ ಕುಂದಾಪುರ ಅವರು ಮಾಡಿದಂತ ಈ ಒಂದು ಪಾಯಿಂಟ್ ಅನ್ನ ಕದೀತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂದಾಗೆ ಚೈತ್ರ ಕುಂದಾಪುರ ಅವರು ವೀಕೆಂಡ್ ಆದ್ಮೇಲೆ ಇದೇ ಮೊಟ್ಟ ಮೊದಲ ಬಾರಿಗೆ ತುಂಬಾ ಅಗ್ರೆಸಿವ್ ಆಗಿ ಆಟವನ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದಾಗೆ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ಶೋಭಾ ಶೆಟ್ಟಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಹಾಗೆ ಗೌತಮಿ ಕೂಡ. ಅದಾಗಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.